ಸಿಲಿಕಾನ್ ಸಿಟಿಗೆ ಪೌರ ಕಾರ್ಮಿಕರ ಪಾತ್ರ ತುಂಬಾ ಮುಖ್ಯ. ಹೀಗಾಗಿ 12,000 ಅಧಿಕ ನೌಕರರನ್ನ ಕಳೆದ ವರ್ಷ ಕಾಂಗ್ರೆಸ್ ಸರ್ಕಾರ ಕಾಯಂ ಮಾಡಿದೆ. ಆದರೆ ಆದೇಶ ಪ್ರತಿ ಮಾತ್ರ ನೀಡಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವರು ಆದೇಶ ಪತ್ರ ಕೊಡಿಸುವುದಾಗಿ ವಸೂಲಿಗೆ ಇಳಿದಿರುವ ಆರೋಪ ಕೂಡ ಕೇಳಿಬಂದಿದೆ. ಪೌರ ಕಾರ್ಮಿಕರ ಹೆಸರಿನಲ್ಲಿ ಧೋಖಾ, ಕಾಯಮಾತಿ ಪತ್ರ ಕೊಡಿಸೋದಾಗಿ ವಂಚನೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡುತ್ತಿರುವ ಪೌರ ಕಾರ್ಮಿಕರು ಕೆಲಸ ಕಾಯಂ ಮಾಡಿ ಎಂದು ಆಗಾಗ ಪ್ರತಿಭಟನೆ ನಡೆಸುತ್ತಿದ್ರು. ಅಲ್ಲದೆ ಸರ್ಕಾರಕ್ಕೆ ಹಲವು ಬಾರಿ ಮನವಿ ಮಾಡಿದ್ರು. ಇದೀಗ ಇದೇ ವಿಚಾರವನ್ನ ಬಂಡವಾಳ ಮಾಡಿಕೊಂಡ ಹಲವರು ಪೌರ ಕಾರ್ಮಿಕರ ಬಳಿ ಹಣ ವಸೂಲಿಗೆ ಮುಂದಾಗಿದ್ದಾರಂತೆ. ಕೆಲ ಗುತ್ತಿಗೆದಾರರು ಹಾಗೂ ಸಫಾಯಿ ಕರ್ಮಚಾರಿ ಆಯೋಗದ ಕೆಲವರು ಮೇಸ್ತ್ರಿಗಳ ಮೂಲಕ ಪೌರ ಕಾರ್ಮಿಕರ ಬಳಿ ಹಣ ವಸೂಲಿಗೆ ಇಳಿದಿರುವ ಆರೋಪ ಕೇಳಿಬಂದಿದೆ. ಏಪ್ರಿಲ್ 3ರಂದು ಸಮಾವೇಶ ಮಾಡಿ ಸಿಎಂ ಸಿದ್ದರಾಮಯ್ಯ ಕೈಯಲ್ಲೇ ಕಾಯಮಾತಿ ಪತ್ರ ಕೊಡಿಸುವುದಾಗಿ ಹೇಳ್ತಿದ್ದಾರಂತೆ. 198 ವಾರ್ಡ್ಗಳ ಪೌರ ಕಾರ್ಮಿಕರ ಬಳಿ ಇದನ್ನೇ ಹೇಳಿ ಹಣ ವಸೂಲಿ ಮಾಡುತ್ತಿರುವ ಆರೋಪ ಇದೆ. ಮೈಸೂರು ನಾರಾಯಣ ಅವರ ಸಂಘಟನೆ ಏನಿದೆ, ಅವರು ನೇರವಾಗಿ ಕಾರ್ಮಿಕರ ಹತ್ರ ಮೇಸ್ತ್ರಿಗಳನ್ನ ಜೊತೆಗಿಟ್ಕೊಂಡು ಅವ್ರ ಮುಖಾಂತರ ಪ್ರತಿಯೊಂದು ವಾರ್ಡ್ಗಳಲ್ಲೂ ಪ್ರತಿಯೊಬ್ಬ ಕಾರ್ಮಿಕರಿಂದನೂ 5,000 ಕಲೆಕ್ಟ್ ಮಾಡ್ತಾ ಇದ್ದಾರೆ. ಪೌರ ಕಾರ್ಮಿಕರ ಬಳಿ 5,000 ಕಲೆಕ್ಟ್ ಮಾಡ್ಕೊಂತ ಇದ್ದಾರೆ. ಅದನ್ನ ಯಾವ ರೀತಿ ಅಂತ ಹೇಳಿದ್ರೆ 2 ತಿಂಗಳು 2,500 ಅಥವಾ 2 ತಿಂಗಳು ಕೊಡಬೇಕು. ಕಳೆದ ವರ್ಷ 12,692 ಪೌರ ಕಾರ್ಮಿಕರನ್ನ ಸರ್ಕಾರ ಕಾಯಂಗೊಳಿಸಿತ್ತು. ಆದ್ರೆ ಈವರೆಗೆ ಆದೇಶ ಪತ್ರ ನೀಡಿಲ್ವಂತೆ. 2022ರಲ್ಲಿ ಏನ್ ಆದೇಶ ಆಯ್ತು, 23ರಲ್ಲಿ ಏನ್ ಆದೇಶ ಆಯ್ತು, ಎಲ್ಲ ನೇರ ನೇಮಕಾತಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಆದೇಶ ಆಗಿತ್ತು. ಅದಕ್ಕೆ ತಕ್ಕಂತ ಸಂಬಂಧಪಟ್ಟಾಗೆ ನೇಮಕಾತಿ ಆದೇಶನ ನೋಟಿಫಿಕೇಶನ್ 24ರಲ್ಲಿ ಬಿಟ್ರು. ಅದಕ್ಕೆ ಸಂಬಂಧಪಟ್ಟಾಗೆ ಅಪ್ಲಿಕೇಶನ್ಸ್ ಕೂಡ ನಾವು ಕೊಟ್ರಿ. ಮತ್ತೆ ಫೈನಲ್ ಲಿಸ್ಟ್ ಕೂಡ 11ನೇ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ರು. ಆದ್ರೆ ಇದುವರೆಗೂ ಯಾವುದೇ ರೀತಿನೂ ನಮಗೆ ಆದೇಶ ಪತ್ರ ಕೊಟ್ಟಿರಲಿಲ್ಲ. ಹಣ ವಸೂಲಿ ಮಾಡ್ತಿರೋರ ವಿರುದ್ಧ ಕ್ರಮಕ್ಕೆ ಕಾರ್ಮಿಕ ಸಂರಕ್ಷಣಾ ಟ್ರೇಡ್ ಯೂನಿಯನ್ ಒತ್ತಾಯಿಸಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿಲಿಕಾನ್ ಸಿಟಿಗೆ ಪೌರ ಕಾರ್ಮಿಕರ ಪಾತ್ರ ತುಂಬಾ ಮುಖ್ಯ. ಹೀಗಾಗಿ 12,000 ಅಧಿಕ ನೌಕರರನ್ನ ಕಳೆದ ವರ್ಷ ಕಾಂಗ್ರೆಸ್ ಸರ್ಕಾರ ಕಾಯಂ ಮಾಡಿದೆ. ಆದರೆ ಆದೇಶ ಪ್ರತಿ ಮಾತ್ರ ನೀಡಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವರು ಆದೇಶ ಪತ್ರ ಕೊಡಿಸುವುದಾಗಿ ವಸೂಲಿಗೆ ಇಳಿದಿರುವ ಆರೋಪ ಕೂಡ ಕೇಳಿಬಂದಿದೆ. ಪೌರ ಕಾರ್ಮಿಕರ ಹೆಸರಿನಲ್ಲಿ ಧೋಖಾ, ಕಾಯಮಾತಿ ಪತ್ರ ಕೊಡಿಸೋದಾಗಿ ವಂಚನೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡುತ್ತಿರುವ ಪೌರ ಕಾರ್ಮಿಕರು ಕೆಲಸ ಕಾಯಂ ಮಾಡಿ ಎಂದು ಆಗಾಗ ಪ್ರತಿಭಟನೆ ನಡೆಸುತ್ತಿದ್ರು. ಅಲ್ಲದೆ ಸರ್ಕಾರಕ್ಕೆ ಹಲವು ಬಾರಿ ಮನವಿ ಮಾಡಿದ್ರು. ಇದೀಗ ಇದೇ ವಿಚಾರವನ್ನ ಬಂಡವಾಳ ಮಾಡಿಕೊಂಡ ಹಲವರು ಪೌರ ಕಾರ್ಮಿಕರ ಬಳಿ ಹಣ ವಸೂಲಿಗೆ ಮುಂದಾಗಿದ್ದಾರಂತೆ. ಕೆಲ ಗುತ್ತಿಗೆದಾರರು ಹಾಗೂ ಸಫಾಯಿ ಕರ್ಮಚಾರಿ ಆಯೋಗದ ಕೆಲವರು ಮೇಸ್ತ್ರಿಗಳ ಮೂಲಕ ಪೌರ ಕಾರ್ಮಿಕರ ಬಳಿ ಹಣ ವಸೂಲಿಗೆ ಇಳಿದಿರುವ ಆರೋಪ ಕೇಳಿಬಂದಿದೆ. ಏಪ್ರಿಲ್ 3ರಂದು ಸಮಾವೇಶ ಮಾಡಿ ಸಿಎಂ ಸಿದ್ದರಾಮಯ್ಯ ಕೈಯಲ್ಲೇ ಕಾಯಮಾತಿ ಪತ್ರ ಕೊಡಿಸುವುದಾಗಿ ಹೇಳ್ತಿದ್ದಾರಂತೆ. 198 ವಾರ್ಡ್ಗಳ ಪೌರ ಕಾರ್ಮಿಕರ ಬಳಿ ಇದನ್ನೇ ಹೇಳಿ ಹಣ ವಸೂಲಿ ಮಾಡುತ್ತಿರುವ ಆರೋಪ ಇದೆ. ಮೈಸೂರು ನಾರಾಯಣ ಅವರ ಸಂಘಟನೆ ಏನಿದೆ, ಅವರು ನೇರವಾಗಿ ಕಾರ್ಮಿಕರ ಹತ್ರ ಮೇಸ್ತ್ರಿಗಳನ್ನ ಜೊತೆಗಿಟ್ಕೊಂಡು ಅವ್ರ ಮುಖಾಂತರ ಪ್ರತಿಯೊಂದು ವಾರ್ಡ್ಗಳಲ್ಲೂ ಪ್ರತಿಯೊಬ್ಬ ಕಾರ್ಮಿಕರಿಂದನೂ 5,000 ಕಲೆಕ್ಟ್ ಮಾಡ್ತಾ ಇದ್ದಾರೆ. ಪೌರ ಕಾರ್ಮಿಕರ ಬಳಿ 5,000 ಕಲೆಕ್ಟ್ ಮಾಡ್ಕೊಂತ ಇದ್ದಾರೆ. ಅದನ್ನ ಯಾವ ರೀತಿ ಅಂತ ಹೇಳಿದ್ರೆ 2 ತಿಂಗಳು 2,500 ಅಥವಾ 2 ತಿಂಗಳು ಕೊಡಬೇಕು. ಕಳೆದ ವರ್ಷ 12,692 ಪೌರ ಕಾರ್ಮಿಕರನ್ನ ಸರ್ಕಾರ ಕಾಯಂಗೊಳಿಸಿತ್ತು. ಆದ್ರೆ ಈವರೆಗೆ ಆದೇಶ ಪತ್ರ ನೀಡಿಲ್ವಂತೆ. 2022ರಲ್ಲಿ ಏನ್ ಆದೇಶ ಆಯ್ತು, 23ರಲ್ಲಿ ಏನ್ ಆದೇಶ ಆಯ್ತು, ಎಲ್ಲ ನೇರ ನೇಮಕಾತಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಆದೇಶ ಆಗಿತ್ತು. ಅದಕ್ಕೆ ತಕ್ಕಂತ ಸಂಬಂಧಪಟ್ಟಾಗೆ ನೇಮಕಾತಿ ಆದೇಶನ ನೋಟಿಫಿಕೇಶನ್ 24ರಲ್ಲಿ ಬಿಟ್ರು. ಅದಕ್ಕೆ ಸಂಬಂಧಪಟ್ಟಾಗೆ ಅಪ್ಲಿಕೇಶನ್ಸ್ ಕೂಡ ನಾವು ಕೊಟ್ರಿ. ಮತ್ತೆ ಫೈನಲ್ ಲಿಸ್ಟ್ ಕೂಡ 11ನೇ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ರು. ಆದ್ರೆ ಇದುವರೆಗೂ ಯಾವುದೇ ರೀತಿನೂ ನಮಗೆ ಆದೇಶ ಪತ್ರ ಕೊಟ್ಟಿರಲಿಲ್ಲ. ಹಣ ವಸೂಲಿ ಮಾಡ್ತಿರೋರ ವಿರುದ್ಧ ಕ್ರಮಕ್ಕೆ ಕಾರ್ಮಿಕ ಸಂರಕ್ಷಣಾ ಟ್ರೇಡ್ ಯೂನಿಯನ್ ಒತ್ತಾಯಿಸಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿಲಿಕಾನ್ ಸಿಟಿಗೆ ಪೌರ ಕಾರ್ಮಿಕರ ಪಾತ್ರ ತುಂಬಾ ಮುಖ್ಯ. ಹೀಗಾಗಿ 12,000
ಅಧಿಕ ನೌಕರರನ್ನ ಕಳೆದ ವರ್ಷ ಕಾಂಗ್ರೆಸ್ ಸರ್ಕಾರ ಕಾಯಂ ಮಾಡಿದೆ. ಆದರೆ ಆದೇಶ ಪ್ರತಿ ಮಾತ್ರ ನೀಡಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವರು ಆದೇಶ ಪತ್ರ ಕೊಡಿಸುವುದಾಗಿ ವಸೂಲಿಗೆ ಇಳಿದಿರುವ ಆರೋಪ ಕೂಡ ಕೇಳಿಬಂದಿದೆ. ಪೌರ ಕಾರ್ಮಿಕರ ಹೆಸರಿನಲ್ಲಿ ಧೋಖಾ, ಕಾಯಮಾತಿ ಪತ್ರ ಕೊಡಿಸುವುದಾಗಿ ವಂಚನೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡುತ್ತಿರುವ ಪೌರ ಕಾರ್ಮಿಕರು ಕೆಲಸ ಕಾಯಂ ಮಾಡಿ ಎಂದು ಆಗಾಗ ಪ್ರತಿಭಟನೆ ನಡೆಸುತ್ತಿದ್ರು. ಅಲ್ಲದೆ ಸರ್ಕಾರಕ್ಕೆ ಹಲವು ಬಾರಿ ಮನವಿ ಮಾಡಿದ್ರು. ಇದೀಗ ಇದೇ ವಿಚಾರವನ್ನ ಬಂಡವಾಳ ಮಾಡಿಕೊಂಡ ಹಲವರು ಪೌರ ಕಾರ್ಮಿಕರ ಬಳಿ ಹಣ ವಸೂಲಿಗೆ ಮುಂದಾಗಿದ್ದಾರಂತೆ. ಕೆಲ ಗುತ್ತಿಗೆದಾರರು ಹಾಗೂ ಸಫಾಯಿ ಕರ್ಮಚಾರಿ ಆಯೋಗದ ಕೆಲವರು ಮೇಸ್ತ್ರಿಗಳ ಮೂಲಕ ಪೌರ ಕಾರ್ಮಿಕರ ಬಳಿ ಹಣ ವಸೂಲಿಗೆ ಇಳಿದಿರುವ ಆರೋಪ ಕೇಳಿಬಂದಿದೆ. ಏಪ್ರಿಲ್ 3ರಂದು ಸಮಾವೇಶ ಮಾಡಿ ಸಿಎಂ ಸಿದ್ದರಾಮಯ್ಯ ಕೈಯಲ್ಲೇ ಕಾಯಮಾತಿ ಪತ್ರ ಕೊಡಿಸುವುದಾಗಿ ಹೇಳುತ್ತಿದ್ದಾರಂತೆ. 198 ವಾರ್ಡ್ಗಳ ಪೌರ ಕಾರ್ಮಿಕರ ಬಳಿ ಇದನ್ನೇ ಹೇಳಿ ಹಣ ವಸೂಲಿ ಮಾಡುತ್ತಿರುವ ಆರೋಪ ಇದೆ. ಮೈಸೂರು ನಾರಾಯಣ ಅವರ ಸಂಘಟನೆ ಏನಿದೆ, ಅವರು ನೇರವಾಗಿ ಕಾರ್ಮಿಕರ ಹತ್ರ ಮೇಸ್ತ್ರಿಗಳನ್ನ ಜೊತೆಗಿಟ್ಕೊಂಡು ಅವ್ರ ಮುಖಾಂತರ ಪ್ರತಿಯೊಂದು ವಾರ್ಡ್ಗಳಲ್ಲೂ ಪ್ರತಿಯೊಬ್ಬ ಕಾರ್ಮಿಕರಿಂದನೂ 5,000 ಕಲೆಕ್ಟ್ ಮಾಡ್ತಾ ಇದ್ದಾರೆ. ಪೌರ ಕಾರ್ಮಿಕರ ಬಳಿ 5,000 ಕಲೆಕ್ಟ್ ಮಾಡ್ಕೊಂತ ಇದ್ದಾರೆ. ಅದನ್ನ ಯಾವ ರೀತಿ ಅಂತ ಹೇಳಿದ್ರೆ 2 ತಿಂಗಳು 2,500 ಅಥವಾ 2 ತಿಂಗಳು ಕೊಡಬೇಕು. ಏನು ಕಳೆದ ವರ್ಷ 12,692 ಪೌರ ಕಾರ್ಮಿಕರನ್ನ ಸರ್ಕಾರ ಕಾಯಂಗೊಳಿಸಿತ್ತು. ಆದ್ರೆ ಈವರೆಗೆ ಆದೇಶ ಪತ್ರ ನೀಡಿಲ್ವಂತೆ. 2022ರಲ್ಲಿ ಏನು ಆದೇಶ ಆಯ್ತು, 23ರಲ್ಲಿ ಏನು ಆದೇಶ ಆಯ್ತು, ಎಲ್ಲ ನೇಮಕಾತಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಆದೇಶ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಾಗೆ ನೇಮಕಾತಿ ಆದೇಶನ ನೋಟಿಫಿಕೇಶನ್ 24ರಲ್ಲಿ ಬಿಟ್ರು. ಅದಕ್ಕೆ ಸಂಬಂಧಪಟ್ಟಾಗೆ ಅಪ್ಲಿಕೇಶನ್ಸ್ ಕೂಡ ನಾವು ಕೊಟ್ರಿ. ಮತ್ತೆ ಫೈನಲ್ ಲಿಸ್ಟ್ ಕೂಡ 11ನೇ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ರು. ಆದ್ರೆ ಇದುವರೆಗೂ ಯಾವುದೇ ರೀತಿನೂ ನಮಗೆ ಆದೇಶ ಪತ್ರ ಕೊಟ್ಟಿರಲಿಲ್ಲ. ಹಣ ವಸೂಲಿ ಮಾಡ್ತಿರೋರ ವಿರುದ್ಧ ಕ್ರಮಕ್ಕೆ ಕಾರ್ಮಿಕ ಸಂರಕ್ಷಣಾ ಟ್ರೇಡ್ ಯೂನಿಯನ್ ಒತ್ತಾಯಿಸಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಏನ್ ಪ್ರಾಬ್ಲಮ್ ಇಲ್ಲ, ಏರಿಯಾದಲ್ಲಿ ಏನ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್, ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್, ನಿಮ್ ಎಮ್ಎಲ್ಎ ಹೆಂಗೆ, ಏನೆಲ್ಲ ಸಮಸ್ಯೆಗಳು, ಏನ್ ಕಥೆಯಲ್ಲಿ ಬಂತಾ? ಯಾವಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರಿಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ, ಬ್ಯಾಂಕಿಗೆ ಹೋಗ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲು ಮೇಲೆ ನೀ ಭಾರಿ ಐಟ್ ಆದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀವಿ ರಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.